ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಮಂಡೇ, ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನಿ ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇನ್ನು ನನ್ನ ಮಗಳಿಗೆ ರಜಾ, ಸೊ ಬೇಗ ಹೇಳಬೇಕು, ಗಡಿಬಿಡಿಯಲ್ಲೆಲ್ಲ ಮಾಡಬೇಕು ಅನ್ನೋ ಚಿಂತೆ ಇಲ್ಲ. ಒಂದು ವಾರ ಅವಳಿಗೆ 6th ನೆಕ್ಸ್ಟ್ ಸಂಡೇವರೆಗೂ ಲೀವ್ ಇದೆ. ಸೊ ಫ್ರೀ, ಐ ಆಮ್ ನೌ ಫ್ರೀ. ಅವಳು ನಾನು ಆರಾಮಾಗಿ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅವಳ ಹತ್ರನೇ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ರಜಾ ಅಲ್ವಾ, ಅವಳಿಗೂ ಅದು ಇದು ಹೇಳ್ಕೊಡ್ಬೇಕು. ಇನ್ನು ರಜಾ ಟೈಮಲ್ಲಿ ಅಲ್ವಾ, ಹೆಣ್ಮಕ್ಳು ಅಂದರೆ ಎಲ್ಲದನ್ನು ಕಲೀಲೇಬೇಕು. ನಾವು ಎಷ್ಟೇ ಓದಿದ್ರು ಏನೇ ಮಾಡಿದ್ರು ಮದುವೆ ಹೋದ್ಮೇಲೆ ನಾವು ಊಟ ಮಾಡ್ಕೊಂಡೋಗಿ ತಿನ್ನಬೇಕು. ನನ್ನ ಗಂಡ ಮತ್ತು ಅತ್ತೆ ಮಾವಗೆ ನಾವೇ ಊಟನ ಮಾಡಿ ಹಾಕಬೇಕಲ್ವ. ಹಾಗಾಗಿ ಸ್ವಲ್ಪ ಅದು ಇದು ಹೇಳ್ಕೊಡೋಣ ಅಂತ ಅವಳಿಗೆ. ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಸ್ವಲ್ಪ ಅದು ಇದು ಹೇಳ್ಕೊಡೋಣ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇನ್ನು ರಜಾ ಅಂದ್ಬಿಟ್ಟು ಅವಳಿಗೆ ಜಾಸ್ತಿ ಹಿಂಸೆನೂ ಕೊಡೋಕ್ಕಾಗಲ್ಲ. ಸಡನ್ನಾಗಿ ಎಲ್ಲ ಮಾಡು ಅಂದರೆ ಅವಳಿಗೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಎದ್ದಿದ್ದು 7:30ಗೆ. ನನ್ನ ಮಗಳು 8 ಗಂಟೆಗೆ ಎದ್ದು ಬಂದಳು. ಸ್ಕೂಲ್ ಇದ್ರೆ ಅವಳು ನಾರ್ಮಲಿ ಸಂಡೇ ಅಂದರೆ 11ಗೆ ಆ ಥರ ಎದ್ದೇಳ್ತಾಳೆ. ಸೊ ಇವತ್ತು 8 ಗಂಟೆಗೆ ಎದ್ದು ಬಂದಿದ್ದಾಳೆ. ಖುಷಿ ಆಯಿತು ಸ್ವಲ್ಪ. ಅದಕ್ಕೆ ಸರಿ, ನಾನೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ, ನೀನು ಪೂಜೆ ಮಾಡು, ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಸರಿ ಅಮ್ಮ ಅಂತ ಹೇಳಿ ಹೋಗಿದ್ದಾಳೆ ಸ್ನಾನ ಮಾಡೋದಕ್ಕೆ. ಸರಿ, ನಾನು ತಿಂಡಿ ಎಲ್ಲ ಮಾಡ್ಕೊಬೇಕು. ನನ್ನ ದಿನ ಹೇಗಿದೆ ಇವತ್ತು ಅಂದ್ಬಿಟ್ಟು ನಿಮ್ಮ ಮುಂದೆ ತೋರಿಸ್ಕೊಳ್ತಾ ಇದ್ದೀನಿ. ಬನ್ನಿ ಹೋಗಿ ನೋಡ್ಕೊಂಬರೋಣ. ಇನ್ನು ಇದು ಮಂಡೇ ಆಗಿರುತ್ತೆ. ನನ್ನ ಮಗಳಿಗೆ ರಜೆ ಇದ್ದಿದ್ದರಿಂದ ಎದ್ದು ತಿಂಡಿ ಬೇಗ ಮಾಡಬೇಕನ್ನೋ ಟೆನ್ಷನ್ ಇರಲಿಲ್ಲ. ವಾಕಿಂಗ್ ಮಾಡ್ತಾಯಿದ್ದೆ, ಹಾಗೆ ನನ್ನ ಮಗಳು ಬಂದು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಬೀಜಗಳು ಹಾಕಿದ್ದೆ, ಅದು ಗಿಡ ಚೆನ್ನಾಗಿ ಹುಟ್ಟಿದೆ ಅಂದ್ಬಿಟ್ಟು ಹಾಗೆ ಗಿಡಗಳನ್ನ ನೋಡ್ತಾ ಇದ್ದೆ. ಇಲ್ಲಿ ಕಿತ್ತಳೆ ಹಣ್ಣಿನ ಗಿಡ ಹುಟ್ಟಿದೆ, ಅದನ್ನು ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ. ಇದು ಸೇವಂತಿಗೆ ಹೂವು, ಕೆಂಪು ಕಲರ್ದು ಅಂದರೆ ಮೆರೂನ್ ಕಲರ್ದು. ನೋಡಿ ಇಲ್ಲಿ ಹೂ ಬಿಟ್ಟಿದೆ. ನೋಡಿ, ಕೊತ್ತಂಬರಿ ಸೊಪ್ಪು ಸುಮ್ಮನೆ ಬೀಜ ಹಾಕಿದ್ದೆ. ನಮ್ಮಪ್ಪ ನನಗೆ ಇದು ಟಿಪ್ಸ್ ಕೊಟ್ಟಿದ್ದು, ಆ ಥರ ಹಾಕೋ ಪಾಟಲ್ಲಿ ಎಮರ್ಜೆನ್ಸಿಗೆ ಆಗುತ್ತೆ ಅಂದ್ಬಿಟ್ಟು. ಇನ್ನು ಇದು ಗಂಟೆ ಹಣ್ಣು ಗಿಡ, ಗಿಡದಲ್ಲಿ ಚೆನ್ನಾಗಿ ಬಿಟ್ಟಿದೆ ಹೂವೆಲ್ಲ. ಅದು ಹುಳ ಆಗಿತ್ತು ಅಂದ್ಬಿಟ್ಟು ಔಷಧಿ ಹೊಡೆದಿದ್ದೆ, ಆಮೇಲೆ ಚೆನ್ನಾಗಾಯಿತು. ಟೊಮೊಟೊ ಗಿಡದಲ್ಲೂ ಟೊಮೊಟೊ ಕಾಯಿ ಚೆನ್ನಾಗೇ ಬಿಟ್ಟಿದೆ. ಇನ್ನು ಇದು ಹೂ ಗಿಡಗಳು ಈ ಥರ ಇದೆ ಅಂದ್ಬಿಟ್ಟು ನೋಡಿಕೊಂಡು ಸಿಂಪಲಾಗಿ ವಾಕಿಂಗ್ ಮಾಡ್ಕೊತಾ ಇದ್ದೆ. ಆಮೇಲೆ ನನ್ನ ಮಗಳು ಬಂದಮೇಲೆ ಏನು ತಿಂಡಿ ಮಾಡಬೇಕು ಅಂತ ಕೇಳಿಬಿಟ್ಟು ಅವಳು ಪುಳಿಯೋಗರೆ ಮಾಡಿಕೊಡು ಅಮ್ಮ, ನೀನು ಮಾಡಿಕೊಡೋ ಪುಳಿಯೋಗರೆ ನನಗೆ ತುಂಬ ಇಷ್ಟ ಅಂತ ಹೇಳಿದ್ಲು. ಅವಳು ಅದಕ್ಕೆ ಮೊಸರು ಹಾಕ್ಕೊಂಡು ತಿಂತಾಳೆ. ಇನ್ನು ಮೊನ್ನೆ ನನಗೆ ಯಾರೋ ಕಸ್ಟಮರ್ ಅಂತ ಹೇಳಂಗೆ ಆಗುತ್ತೆ, ಸಾರಿ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಎಷ್ಟು ಗಾಡಿ ಇದೆ ಅಂದರು. ನೋಡಿ, ಇದು ನಮ್ಮ ಮನೆಯವ್ರದ್ದು 220 ಪಲ್ಸರು. ಆ್ಯಕ್ಟಿವಾನು ನಮ್ಮ ಮನೆಯವ್ರದ್ದೇ. ಆ ಕಡೆ ಇರೋದು ಡಿಯೋ ಗಾಡಿ ನಂದು. ಇದು ನಮ್ಮ ಮನೆ ಹತ್ತಿರ ಇರೋ ರೋಡು. ಹಾಗೆ ನಮ್ಮ ಮನೆ ಸುತ್ತಮುತ್ತ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇನ್ನು ಈ ಕಡೆ ಮುಂದೆಗಡೆಗೆ ಬಂದರೆ ಒಂದು ಸಂಪಿಗೆ ಹೂ ಗಿಡ ಇದೆ, ಅರಳಿ ಮರ ಇದೆ, ಬೇವಿನ ಮರ ಇದೆ. ಇನ್ನು ಈ ಕಡೆ ಒಂದು ಸೈಟಲ್ಲಿ ಫುಲ್ ಗಿಡಗಳು ಹಾಕ್ಕೊಂಡಿದ್ದೀವಿ. ದಾಸವಾಳ ಗಿಡ, ನಿಂಬೆಕಾಯಿ ಗಿಡ, ಮಾವಿನ ಮರ, ನೆಲ್ಲಿಕಾಯಿ, ಎಳ್ಳಿಕಾಯಿ ಗಿಡ ಈ ಥರ ಇದೆ. ಇನ್ನು ಇದು ನಮ್ಮ ಮನೆಯವ್ರಿಗೆ ಕುಡಿಯೋದಕ್ಕೆ ಅಂದ್ಬಿಟ್ಟು ಓಂಕಾಳು, ಸೋಂಪಕಾಳು, ಜೀರಿಗೆ ಕಾಳು ಹುರ್ದು ಇಟ್ಕೊಂಡಿದ್ದೀನಿ ಅಷ್ಟೇ. ದಿನ ಮಲ್ಗೋಕೆ ಮುಂಚೆ ಒಂದು ಸ್ಪೂನ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ಕುದಿಸ್ಬಿಟ್ಟು ನೀರಲ್ಲಿ ಹಾಕ್ಕೊಟ್ರೆ ಊಟ ಎಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ. ಸರಿ, ನನ್ನ ಮಗಳಿಗೆ ಪೂಜೆ ಮಾಡುವಂತೆ ಅಂತ ಹೇಳಿಬಿಟ್ಟು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಅವಳನ್ನ ಸ್ನಾನ ಮಾಡ್ಕೊಂಬರೋಗಂತ ಹೇಳಿ ಕಳಿಸ್ದೆ. ಇನ್ನು ಒಂದೊಂದಾಗಿ ಕಲಿಸ್ಬೇಕಲ್ವಾ, ಇವಾಗಿಂದನೇ ಹೆಣ್ಮಕ್ಳಿದ್ದಾರೆ ಮನೆಯಲ್ಲಿ ಅಂದರೆ ಇನ್ನು ಅವರು ಆಮೇಲೆ ಒಂದೊಂದು ಇವಾಗಿಂದನೇ ಕಲ್ತ್ಕೊಂಡ್ರೆ ಮುಂದೆ ಎಲ್ಲ ಈಸಿ ಆಗುತ್ತೆ. ಸರಿ, ನಾನು ನೆಲ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಕೊಡೋಣ ಅಂದ್ಬಿಟ್ಟು ಅವಳಿಗೆ ಸ್ನಾನಕ್ಕೆ ಕಳಿಸ್ಬಿಟ್ಟು ನಾನು ನೆಲ ಎಲ್ಲ ಒರೆಸ್ಕೊಂಡು ರೂಮೆಲ್ಲ ಕಸ ಗುಡಿಸ್ಕೊಂಡು ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ. ಏನಕ್ಕೋ ಇಣಕ್ಕೆ ನೋಡ್ತಾ ಇದ್ಲು. ಸರಿ, ಅದೆಲ್ಲ ಆದಮೇಲೆ ಪೂಜೆ ಮಾಡು ಅಂತ ಹೇಳಿದೆ. ನೋಡಿ, ಅವಳು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾ ಇದ್ದಾಳೆ. ಹೂವು ಎಲ್ಲ ಅವಳೇ ಕಿತ್ಕೊಬಂದಿದ್ದು. ಸ್ವಲ್ಪ ಮ್ಯಾಚ್ ಬಾಕ್ಸಲ್ಲಿ ಅಂಟಿಸ್ಬಿಟ್ಟು ದೀಪ ಅಂಟ್ಸೋಕ್ಕೆ ಬರಲ್ಲ, ಭಯ ಬೀಳ್ತಾಳೆ, ಕೈ ಸುಡ್ಕೊತೀನಿ ಅಂದ್ಬಿಟ್ಟು. ಸರಿ, ಇನ್ನು ಇವಾಗಿಂದನೇ ಕಲಿಸಿದ್ರೆ ಅಲ್ವಾ ಅವರು ಮುಂದಕ್ಕೆ ಕಲಿಯೋದು. ಸಡನ್ನಾಗಿ ಕಲಿ ಅಂದರೆ ಕಲಿಯೋಕ್ಕಾಗಲ್ಲ. ಹೂವುಗಳನ್ನೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿ ಇಡ್ತಾ ಇದ್ದಾಳೆ. ಇನ್ನು ಒಂದು ದೀಪ ಹಚ್ಚಿದ್ಲು. ಮ್ಯಾಚ್ ಬಾಕ್ಸು ಬೇರೆದೇ ಎತ್ಕೊಬಂದಿದ್ದಾಳೆ. ನನ್ನ ಹತ್ರ ಇಷ್ಟು ಉದ್ದ ಇರೋದಿಲ್ಲ ಕಡ್ಡಿ. ಸರಿ, ಒಂದೊಂದು ದೀಪಕ್ಕೆ ಒಂದೊಂದು ಬೆಂಕಿ ಕಡ್ಡಿನ ಯೂಸ್ ಮಾಡಿದ್ಲು. ಆದರೂ ಒಂಚೂರು ಕೈ ಸುಟ್ಕೊಂಡ್ಬಿಟ್ಲು. ಸರಿ, ಏನು ಬೇಡ್ಕೊತಾ ಇದೆಯಮ್ಮ ಅಂತಂದರೆ ನಮ್ಮಪ್ಪ ನಮ್ಮಮ್ಮ ಯಾವಾಗಲೂ ಖುಷಿಯಾಗಿರಲಿ ಅಂತ ಬೇಡ್ಕೊಂಡೆ ಅಂತ ಹೇಳಿದ್ಲು. ನೀನು ಖುಷಿಯಾಗಿರೋದು ಬೇಡವಾ ಅಂದಿದ್ದಕ್ಕೆ, ನೀವಿಬ್ಬರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಮ್ಮ ಅಂತ ಹೇಳಿದ್ಲು. ನನಗಂತೂ ಆ ಮಾತು ತುಂಬಾ ಇಷ್ಟ ಆಯಿತು. ಸೊ ಹೆಣ್ಮಕ್ಳಂದರೆ ಹೀಗೇ ಅಲ್ವಾ, ನನ್ನ ಮಗಳು ಆ ಥರ ಇದ್ದಾಳಲ್ಲ ಅಂದ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಐನೋ ನನ್ನ ಮಗಳು ತುಂಬ ಒಳ್ಳೆಯವಳೆ. ಅವ್ರ ಅಪ್ಪಂಗೆ ಅವಳೇ ಸರಿ. ಆ ಅಪ್ಪದು ಮಗಳದು ಒಂದೇ ಥರ ಬುದ್ಧಿ.
ಅಪ್ಪಂಗೂ ಮಗಳಿಗೆ ಸರಿ ಹೋಗಿದೆ. ಸರಿ ತಿಂಡಿ ತಿನ್ನೋಣ ಪೂಜೆ ಎಲ್ಲ ಆದಮೇಲೆ ಏನೋ ಒಂಥರ ಗುಡ್ ಫೀಲ್ ಬರ್ತಾಯಿತ್ತು. ನನ್ನ ಮಗಳು ಪೂಜೆ ಮಾಡಿದ್ದಕ್ಕೆ ಏನೋ ಒಂಥರ ಖುಷಿ ಆಯಿತು. ಇನ್ನು ತಿಂಡಿನೂ ಅಷ್ಟೇ ಪುಳಿಯೋಗರೆ ನಾನೇ ಮಾಡಿರೋದು ಪುಡಿದು. ನಮ್ಮ ಮನೆಯವರು ಶೋರೂಮ್ಗೆ ತೊಗೊಂಡೋದ್ರು, ಎಲ್ಲರೂ ಇಷ್ಟಪಟ್ಟು ತಿಂತಾರಂತೆ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ದಸರಾ ಹಬ್ಬ ಬೇರೆ ಬಂತಲ್ವ, ನಾನು ಕೆಲಸಕ್ಕೆಲ್ಲೂ ಹೋಗಲ್ಲ, ಮನೆಯಲ್ಲೇ ಇರೋದ್ರಿಂದ ನನಗೆ ಯಾವುದೇ ಥರ ಫೀಲ್ ಇಲ್ಲ ಬಟ್ಟೆ ತೊಗೋಬೇಕು ಅದು ಇದು ಅಂದ್ಬಿಟ್ಟು. ಸರಿ ನಮ್ಮ ಮನೆಯವರು ಬಟ್ಟೆ ಎಲ್ಲ ತೊಗೊಳಕ್ಕೆ ಅಷ್ಟು ಇಷ್ಟಪಡಲ್ಲ. ಅವ್ರು ಏನಕ್ಕೂ ಈ ಥರ ಹಾಕ್ಕೊಂಡು ಶೋಕಿ ಮಾಡಬೇಕು ಅವೆಲ್ಲ ಬುದ್ಧಿ ಇಲ್ಲ. ಬಟ್ ಚೆನ್ನಾಗಿ ರೆಡಿ ಆದರೆ ಯಾವ ಹೀರೋಗೂ ಕಮ್ಮಿ ಇಲ್ಲ, ಅವರು ಅಷ್ಟು ಚೆನ್ನಾಗಿದ್ದಾರೆ. ಸರಿ ಅವ್ರಿಗೆ ಬಟ್ಟೆ ತೊಗೊಳ್ಳೋಣ ಹಬ್ಬಕ್ಕೆ ಅಂದ್ಬಿಟ್ಟು ನಾನು ನನ್ನ ಮಗಳು ಟ್ರೆಂಡಿಗೆ ಬಂದ್ವಿ. ಸರಿ ಇಲ್ಲಿ ಬಂದುಬಿಟ್ಟು ನಾವು ನನಗೊಂದು ಜೊತೆ ನನ್ನ ಮಗಳಿಗೊಂದು ಜೊತೆ ಅವ್ರಿಗೆ 2 ಜೊತೆ ತೊಗೊಂಡೆ. ಯಾಕಂದರೆ ಅವ್ರ ಬಟ್ಟೆನೇ ತೊಗೊಳ್ಳಲ್ಲ. ಅವ್ರು ಆಜಿಯೋದಲ್ಲಿ ಒಂದೇ ಸಲ ಬುಕ್ ಮಾಡ್ಕೊತಾರೆ, ಒಂದು 10-12 ಶರ್ಟು. ಈ ಸಲ ಸಡನ್ನಾಗಿ ನೆನಪಾಗಿದ್ದರಿಂದ ಹಬ್ಬಕ್ಕೆ ಬರಲ್ಲ ಅದು ಅಂದ್ಬಿಟ್ಟು ಸರಿ ತೊಗೊಂಬರೋಣ ಬನ್ನಿ ಅಂದ್ಬಿಟ್ಟು ಕರೆದೆ. ಬಟ್ ಅವರು RTOಗೆ ಹೋಗ್ಬಿಟ್ಟು ಫೈಲ್ ಹಾಕಿ ಬರ್ತೀನಿ, ನೀವು ಹೋಗಿ ಅಂತ ಅಂದರು. ನಾನು ನನ್ನ ಮಗಳು ಬಂದು ಅವಳಿಗೊಂದು ಜೊತೆ ನನಗೊಂದು ಜೊತೆ ಸಿಂಪಲ್ಲಾಗಿ ತೊಗೊಂಡ್ವಿ ಅಷ್ಟೇ. ನಾನು ರೆಡಿ ಇರುತ್ತಲ್ವ ಟಾಪು ಆ್ಯಂಡ್ ಪ್ಯಾಂಟು ಅದನ್ನು ತೊಗೊಂಡೆ. ಇನ್ನು ನನ್ನ ಮಗಳಿಗೆ ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಯ್ತು. ಅದ ಅಂದ್ಕೊಂಡು ನನಗೂ ಅಷ್ಟೇ ನನಗೇನು ಬಟ್ಟೆ ತೊಗೊಳ್ಳೋ ಇಂಟ್ರೆಸ್ಟ್ ಏನು ಇರಲಿಲ್ಲ. ಬಟ್ ಫಸ್ಟ್ ಟೈಮ್ ಬಟ್ಟೆ ತೊಗೊಳ್ಳೋಣ ಅಂದಿದ್ದಕ್ಕೆ ಖುಷಿ ಆಯಿತು. ಬಟ್ ನಾನು ಬಂದಿದ್ದ ರೀಸನ್ ಇಷ್ಟೇ, ನಮ್ಮ ಮನೆಯವ್ರಿಗೆ ಬಟ್ಟೆ ತೊಗೊಬೇಕು ಅಂದ್ಬಿಟ್ಟು. ಪಾಪ ಅವರು ಬಟ್ಟೆ ಹಾಕ್ಕೊಂಡು ಹಿಂಗೆ ಡ್ರೆಸ್ ಆಗಿ ಎಲ್ಲ ಹೋಗಬೇಕು, ಆ ಥರ ಇರಬೇಕು ಈ ಥರ ಇರಬೇಕು ಹಂಗೇನಿಲ್ಲ, ಬರೀ ಬಂದೆ ಮನೆ ಕೆಲಸ ಇದೇ ಆಗೋಗ್ಬಿಟ್ಟಿತ್ತು ಅವ್ರ ಜೀವನ. ಸರಿ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಹೋಗಲಿ ಅಂದ್ಬಿಟ್ಟು ಅಂದ್ಕೊಂಡು ಬಂದ್ವಿ. ನಾವೆಲ್ಲ ತೊಗೊಂಡು ಸೆಲೆಕ್ಟ್ ಎಲ್ಲ ಮಾಡಿಕೊಂಡು ಆದಮೇಲೆ ಇವ್ರು ಬಂದರು ಬಿಲ್ ಪೇ ಮಾಡೋ ಟೈಮ್ಗೆ. ಸರಿ ಅವ್ರಿಗೆ ಯಾವ ರೀತಿ ಬೇಕು ಆ ಥರ ತೊಗೊಂಡು ಟ್ರಯಲೆಲ್ಲ ಮಾಡಿಕೊಂಡ್ರು. ಸರಿ ಮನೆಗೆ ಬಂದ್ವಿ, ಬಿಲ್ಲೆಲ್ಲ ಪೇ ಮಾಡಿದ್ದೆಲ್ಲ ಆಯಿತು. ಅವ್ರು ಹಾಗೆ ಶೋರೂಮ್ಗೆ ಹೋದರು, ನಾನು ನನ್ನ ಮಗಳು ಈ ಕಡೆ ಮನೆಗೆ ಬಂದ್ವಿ. ಇನ್ನು ಈ 2 ಡೇಸಿಂದ ಬಟ್ಟೆ ತೊಳೆದು ಇಟ್ಟಿದ್ದು ಹಾಗೆ ಇತ್ತು. ಸರಿ ಅದನ್ನು ಮಡಚಿ ಇಟ್ಕೊಂಡೆ. ಇದು ಮಂಡೇ ಆಗಿರೋದ್ರಿಂದ ನಾನು ಲೈವ್ ಕೂಡ ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ ನನಗೆ. ಇದನ್ನೆಲ್ಲ ಮಾಡಿ ಇಡೋ ಅಷ್ಟರಲ್ಲೇ ಸಂಜೆ ಆ ಥರ ಆಗೋಗ್ಬಿಟ್ಟಿತ್ತು. ಇನ್ನು ಅಲ್ಲಿ ಹೊರ್ಗಡೆ ಹೋಗಿ ಬಂದಿದ್ದಕ್ಕೆ ತುಂಬಾ ತಲೆ ನೋವ್ತಾ ಇತ್ತು. ಸರಿ ಯಾವ ರೀತಿ ಬಟ್ಟೆ ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ನಮ್ಮ ಮನೆಯವ್ರದ್ದು ಶರ್ಟು, ಅವ್ರಿಗೆ 2 ಶರ್ಟು ಮತ್ತು 2 ಪ್ಯಾಂಟ್ ತೊಗೊಂಡ್ವಿ. ಇದು ನನಗೆ ಎಲ್ಲದಕ್ಕೂ ಆಗುತ್ತೆ ವೇಲ್ ಅಂದ್ಬಿಟ್ಟು ಒಂದು ವೇಲ್ ತೊಗೊಂಡೆ ಕ್ರೀಮ್ ಕಲರ್ದು. ಇದು ನಮ್ಮ ಮನೆಯವ್ರದ್ದು 2 ಪ್ಯಾಂಟು. ಅವ್ರ ಬಟ್ಟೆಗಳು ಮಾತ್ರ ಸಖತ್ತಾಗಿದೆ ಕ್ವಾಲಿಟಿ. ನನ್ನ ಮಗಳಿಗೆ ಸಿಂಪಲಾಗಿ ಒಂದು ಫ್ರಾಕ್ ತೊಗೊಂಡೆ. ಇದು ನಂದು ಡ್ರೆಸ್ಸು, ನಾನು ಸಿಂಪಲಾಗಿ ತೊಗೊಂಡೆ ಅಷ್ಟೇ, ನಾನು ಜಾಸ್ತಿ ಕಾಸ್ಟ್ಲಿದೆ ಅಂತ ತೊಗೊಂಡಿಲ್ಲ. ಇದಿಷ್ಟು ಇವತ್ತಿನ ಬಟ್ಟೆಗಳು. ಸರಿ ಇದು ಮಂಗಳವಾರ ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ಹಬ್ಬಕ್ಕೆ ನಾನು ಫ್ರಿಜ್ಜು ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ತುಂಬ ದಿನ ಆಗಿತ್ತು. ಇದು ನಾನು ಮದುವೆ ಆದಾಗ ನನ್ನ ತಮ್ಮ ನನಗೆ ಕೊಡಿಸಿರೋದು. ಸರಿ ಅದರೊಳಗಿದ್ದಿದ್ದೆಲ್ಲ ತೊಳೆದು ಒಣಗಡೆ ಒಣಗಾಕಿದ್ದೆ. ಬಟ್ಟೆ ಇತ್ತು ಮಿಷಿನಿಗೆ ಹಾಕ್ಕೊಂಡಿದ್ದೆ. ಗಂಟೆ ಹಣ್ಣು ಗಿಡ ಯಾವ ಥರ ಇದೆ ನೋಡೋಣ ಅಂತ ಹಾಗೆ ನೋಡ್ತಾ ಇದ್ದೆ. ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಚಿಗುರುಕೊಂಡಿತ್ತು. ಈ ರೋಸ್ ಗಿಡ ಏನೋ ಚೆನ್ನಾಗಿ ಮೊಗ್ಗೇನೋ ಆಯಿತು, ಬಟ್ ಹಾಗೆ ಒಣಗೋಯ್ತು, ಏನೋ ಗೊತ್ತಿಲ್ಲ. ಒಂದು 4 ವರ್ಷ ಆಯಿತು ಅದು ತಂದಾಕಿ. ಇನ್ನು ನಮ್ಮ ಮನೆಯವರು ಮಡಿಕೆಯಲ್ಲಿ ನೀರಿಟ್ಟು ನನಗೆ ನೀರು ಕೊಡು ಅಂದಿದ್ರು, ಅದಕ್ಕೆ ಮಡಿಕೆಯಲ್ಲಿ ನೀರಿಟ್ಟಿದ್ದೀನಿ ನೋಡಿ. ಇಷ್ಟು ಐಟಮ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಸರಿ ಎಲ್ಲದನ್ನು ಕ್ಲೀನಾಗಿ ಜೋಡಿಸ್ಕೊಬೇಕು ನೋಡಿ. ಫೈನಲ್ ಲುಕ್ ಈ ಥರ ಬಂದಿದೆ. ಎಲ್ಲ ತೊಳೆದು ಜೋಡಿಸ್ಕೊಂಡಾದ್ಮೇಲೆ ಫ್ರಿಜ್ಜಲ್ಲಿ ಇಷ್ಟು ಐಟಮ್ನ ಇಟ್ಕೊಂಡಿದ್ದೀನಿ. ಅದು ಮೇಲ್ಗಡೆದು ಐಸು ನಾನು ತೆಗಿಯೋಕೆ ಹೋಗಲಿಲ್ಲ, ಅದು ತುಂಬ ಇದಾಗ್ಬಿಟ್ಟಿತ್ತು, ಇನ್ನು ಜಾಸ್ತಿ ಇದಾಗ್ಬಿಡುತ್ತೆ ಅಂದ್ಬಿಟ್ಟು. ಉಪ್ಪಿನಕಾಯಿ 3-4 ಥರದ್ದಿದೆ, ತಿಂದ್ಕೊಂಡೆ ಎಲ್ಲ ಹಾಗೆ ಇದೆ. ಇನ್ನು ಇವತ್ತು ನುಗ್ಗೆಕಾಯಿ ಸಾರು ಮಾಡ್ಕೊಬೇಕು. ಇದು ಟ್ರೆಂಡಲ್ಲಿ 6000-7000 ಆಯಿತು. ಅದಕ್ಕೆ ಗಿಫ್ಟು ನನ್ನ ಮಗಳು ಅದು ಬರುತ್ತೆ ಕೊಡಿಸು ಅಪ್ಪ ಅಂತ ಇದ್ಲು, ಅದಕ್ಕೆ ಸೊ ತೊಗೊಂಡ್ವಿ. ಚೆನ್ನಾಗಿದೆ. ಒಂದು ವಾಟರ್ ಬಾಟಲು ಮತ್ತು ಇದು ಬಾಕ್ಸು, ಇದು ಇದ್ರೊಳಗಡೆ ಇಡೋದು ಚೆನ್ನಾಗಿ ಬಂದಿದೆ. ನಾಟ್ ಬ್ಯಾಡ್ ಅನ್ನಿಸ್ತು. ನಾವು 270 ರೂಪೀಸ್ ಏನೋ ಪೇ ಮಾಡಿದ್ವಿ ಇದನ್ನು ತೊಗೊಳೋದಕ್ಕೆ. ಅವಳು ನನ್ನ ಮಗಳು ಹಿಂಸೆ ಮಾಡಿದ್ದಕ್ಕೆ ತೊಗೊಂಡ್ವಿ, ಇಲ್ಲಾಂದರೆ ತೊಗೊತಾ ಇರಲಿಲ್ಲ. ಬಟ್ ಅಷ್ಟು ಬಿಲ್ಲಿಗೆ ಅದ್ರ ಮೇಲೆ 270 ಪೇ ಮಾಡಿದ್ದಕ್ಕೆ ಇದು ಸಿಕ್ತು. ಗುಡ್, ನಾಟ್ ಬ್ಯಾಡ್. ಗಿಫ್ಟ್ಗಳಿದ್ರೆ ವರ್ತ್ ಅನ್ಸಿದ್ರೆ ತೊಗೊಬೋದು, ಇಲ್ಲ ಅಂದರೆ ಇಲ್ಲ, ಇದು ನಿಮ್ಮ ಇಷ್ಟ ಗಿಫ್ಟ್ದು ಆಪ್ಷನ್ಸ್. ಓಕೆ, ನೋಡೋಣ ಚೆನ್ನಾಗಿದೆ ಅಂದರೆ ತೊಗೋಬೋದು. ಓಕೆ,
ಅದೆಲ್ಲ ಆದಮೇಲೆ ಇನ್ನು ಹೊರ್ಗಡೆ ಫುಲ್ಲು ಟೆರಾಸು ಫುಲ್ಲು ಕ್ಲೀನ್ ಮಾಡಿ ತೊಳೆದ್ವಿ. ನಮ್ಮ ಅತ್ತೆನೂ ಬಂದಿದ್ದರು. ಚಿನ್ಮಿದು 3 ಪ್ಲೇಟ್ ಇತ್ತು. ಅದನ್ನು ತೊಳೆಯೋ ಅಷ್ಟರಲ್ಲಿ ನನ್ನ ಕೈ ಅಂತೂ ಸೊಂಟ ಬಿದ್ದೋಯ್ತು. ನಾನು ಏನಿಲ್ಲ ಅಂದರೂ 3/4 ಅವರು ಬರೀ ಬಗ್ಗಿ ಅದನ್ನು ಉಜ್ಜಿ ತೊಳೆದಿದ್ದೀನಿ. ಕುತ್ಕೊಂಡು ತೊಳೆಯೋಕ್ಕೆ ಕಂಫರ್ಟಬಲ್ ಇರಲ್ಲ ಅಂದ್ಬಿಟ್ಟು ನೋಡಿ, ಇದೇ ಚಿನ್ಮಿದು. ಅದರಲ್ಲಿ ಫುಲ್ಲು ಆಯಿಲೆಲ್ಲ ಹೋಗಿ ಕೂತ್ಬಿಟ್ಟಿತ್ತು. ಅದು ಎಷ್ಟೇ ತೊಳೆದ್ರೂ ನನಗೆ ಕಂಫರ್ಟಬಲ್ ಅಂತ ಅನಿಸೇ ಇಲ್ಲ. ಬಟ್ ನನ್ನ ಸೊಂಟ ಮಾತ್ರ ಬಿದ್ದೋಯ್ತು. ಅಷ್ಟು ಪೇಯ್ನ್ ಬರ್ತಿದೆ ಬೆನ್ನು ಎಲ್ಲ. ಇದು ಇವತ್ತಿನ ಲಾಗು. ನಾಳೆ ಪೂಜೆದು ಸಪ್ರೇಟ್ ಲಾಗ್ ಮಾಡ್ತೀನಿ, ನೋಡ್ತಾ ಇರಿ. ಓಕೆ, ಇದು ನನ್ನ ಇವತ್ತಿನ ಮಂಡೇ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಲಾಗ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡ್ದಿರೋ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲಾದರೂ ಸಣ್ಣ ಪುಟ್ಟ ತಪ್ಪುಗಳು ಮಾಡಿರ್ತೀನಿ, ಅದನ್ನು ತಿದ್ದಿ ಹೇಳಿ ಅದನ್ನು ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸಡನ್ನಾಗಿ ಬಟ್ಟೆನ ತೊಗೊಳಕ್ಕೆ ಹೋಗಿದ್ದು. ಪ್ಲ್ಯಾನಿಂಗ್ ಎಲ್ಲ ಏನೂ ಇರಲಿಲ್ಲ. ಸರಿ, ನಾನು ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಎಲ್ಲ ಅದು 1 ವಾರ 10 ದಿನ ಮುಂಚೆನೇ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಅಂದರೆ ಶೋರೂಮ್ಗಳಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಅಲ್ವಾ. ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಫ್ರೆಂಡ್ಸ್ ಇರ್ತಾರಲ್ಲ, ಈ ಥರ ಡ್ರೆಸ್ ಹಾಕೊಂಬರೋಣ, ಈ ಥರ ಬಟ್ಟೆ ಹಾಕೊಂಬರೋಣ ಅಂದ್ಬಿಟ್ಟು ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ಕೊತಾ ಇದ್ದೆ. ಕೆಲಸ ಬಿಟ್ಟ ಮೇಲಿಂದ ಯಾವ ದಿನ ಏನು ಹಬ್ಬ ಯಾವತ್ತು ಏನೂ ಗೊತ್ತಿಲ್ಲ. ತಿನ್ನು ಮಲ್ಗೋ, ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋ, ಹಸ್ಬೆಂಡ್ನ ರೆಡಿ ಮಾಡಿ ಕಳಿಸೋ, ಇಷ್ಟೇ ಆಗೋಗಿದೆ. ಸೊ ಇವತ್ತು ಸಡನ್ನಾಗಿ ಬಟ್ಟೆ ತೊಗೊಳಕ್ಕೆ ಹೋಗಿದ್ವಿ. ತಗೋ ಅಂದರು, ಹಾಗಾಗಿ ಅವ್ರಿಗೂ ಬಟ್ಟೆ ತರಬೇಕಿತ್ತು. ಓಕೆ, ತೊಗೊಂಡು ಬಂದ್ವಿ. ಏನೋ ಒಂಥರ ಸಮಥಿಂಗ್ ಸ್ವಲ್ಪ ಖುಷಿಯಾಗಿದ್ದೀನಿ. ಇದೇ ಥರ ಇರಬೇಕು ಮುಂದೇನು ಅಂತ ಅಂದ್ಕೊತೀನಿ. ಯಾರ್ದು ಏನೋ ದೃಷ್ಟಿ ಆಗದಿರ ಏನೋ ಅಂತೆಲ್ಲ ಇದ್ದರೆ ಹಿಂಗೆ ಇರ್ತೀವಿ ಮುಂದೆ ಸದಾಕಾಲ ಚೆನ್ನಾಗಿರ್ತೀವಿ ಅಂತ ಅನ್ಕೊತಾ ಇದ್ದೀನಿ. ನಾನು ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಿದ್ದೀನಿ. ಬಾಯ್ ಎಲ್ರಿಗೂ.